Sure. Yeah. No, I came here know the importance of donation. ಮೂರನೇ ವರ್ಷ ಮೂರನೇ ಬಾರಿ ಬಸ್ಸಲ್ಲೇ ಉಡುಪಿಯವರು ನಮ್ಮೊಂದಿಗೆ ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ನ ಸಹಕಾರದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಿದ್ದಾರೆ. ಖಂಡಿತವಾಗಿ ಬಹಳ ಸಂತೋಷದ ವಿಚಾರ. ಯಾವಾಗೆಲ್ಲ ಕಷ್ಟ ಇತ್ತು, ಯಾವಾಗೆಲ್ಲ ರಕ್ತದ ಅವಶ್ಯಕತೆ ಇತ್ತು, ಆ ಸಂದರ್ಭದಲ್ಲಿ ಬಸ್ಸೆಲ್ಲ ತಂಡದವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಈ ಬಾರಿ ಇದುವರೆಗೆ ಕಾಣದಂಥ ತುಂಬ ಕಷ್ಟದ ವಾತಾವರಣ ಉಡುಪಿ ಜಿಲ್ಲೆಯಲ್ಲಿತ್ತು. ಕಳೆದ ತಿಂಗಳು ಮತ್ತು ಈ ತಿಂಗಳು ಎಲ್ಲಿ ಕೂಡ ರಕ್ತದಾನ ಶಿಬಿರ ಇಲ್ಲ. ಯಾಕಂದರೆ ತುಂಬ ಸೆಕೆ ಜಾಸ್ತಿ ಇದೆ, ಮತ್ತು ಕಾಲೇಜಿನ ಎಕ್ಸಾಮ್ಸ್ಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಮದುವೆ ಈ ಥರ ಹಲವು ಕಾರ್ಯಕ್ರಮದ ನೆಪ ಮತ್ತು ಸೆಕೆಯ ಕಾರಣ ಬಹಳಷ್ಟು ರಕ್ತದಾನಿಗಳು ಮುಂದೆ ಬರಲಿಲ್ಲ ರಕ್ತದಾನ ಮಾಡಲಿಕ್ಕೆ. ಆದರೆ ಹೊಸಲ್ಲೇ ಉಡುಪಿಯವರು ದೊಡ್ಡ ಮನಸ್ಸು ಮಾಡಿ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ. ಬಹುಶಃ ನೀವು KMC ಬೋರ್ಡನ್ನು ನೋಡುವುದು ರಕ್ತ ಸಂಗ್ರಹದಲ್ಲಿ A ಪಾಸಿಟಿವ್ 3 ಯೂನಿಟ್ ಇದೆ, B ಪಾಸಿಟಿವ್ 3 ಯೂನಿಟ್ ಇದೆ. ಅಂದರೆ ಅಷ್ಟು ಕನಿಷ್ಠ ಮಟ್ಟಕ್ಕೆ ಹಿಡಿದಿದೆ. ಯಾಕಂದರೆ ದಾನಿಗಳಿಲ್ಲದೆ ಈ ಒಂದು KMC ಇದನ್ನು ನಡೆಸೋದೇ ಭಾಳ ಕಷ್ಟ. ಸುಮಾರು 100 ರಿಂದ 150 ಯೂನಿಟ್ ರಕ್ತದ ಅವಶ್ಯಕತೆ ದಿನ ಪ್ರತಿದೆ. ಅಂಥದ್ರಲ್ಲಿ ಅದರ ಪ್ರತಿಫಲವಾಗಿ ದಾನಿಗಳು ಬರೋದು ಕೇವಲ 10 ರಿಂದ 15. ಹಾಗಾಗಿ ಇಂಥ ವಾತ್ಸಲ್ಯದಂಥ ದೊಡ್ಡ ಸಂಸ್ಥೆಗಳು ಸಹಕಾರ ಇದ್ದರೆ ಮಾತ್ರ ಇಂಥ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ. ಇಂಥ ಒಂದು 10 ಹಲವು ಕಾರ್ಯಕ್ರಮಗಳನ್ನು ನೀವು ಈಗಾಗಲೇ ಮಾಡಿದ್ದೀರಿ. ಯಾಕಂದರೆ ನಾವೆಲ್ಲ ನೋಡ್ತೇವೆ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಬಡವರಿಗೆ ಮನೆ ಕಟ್ಟಿಕೊಡುವುದಿರುವುದು ಅಥವಾ ಅಶಕ್ತರಿಗೆ ನೆರವು, ಈಗ ಒಳ್ಳೆಯ ಉದ್ದೇಶ ನಡ್ಕೊಂಡು ವಾತ್ಸಲ್ಯ ಉಡುಪಿ ತಂಡ ಕೆಲಸ ಮಾಡ್ತಿದ್ದೆ. ಖಂಡಿತವಾಗಿ ಭಾಳ ಒಳ್ಳೆಯ ಕೆಲಸ. ಇದರೊಟ್ಟಿಗೆ ನಿರಂತರ ರಕ್ತದಾನಕ್ಕೆ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ. ನಮಗೆ ಭಾಳ ಕಷ್ಟ ಆಗುವಂಥದ್ದು ಡೈಲಿ ಡೋನರ್ಸ್. ನಾವು ಇವತ್ತು ಅಭಯಸ್ಥ ಮುಖಾಂತರ 204ನೇ ಕ್ಯಾಂಪನ್ನು ನಾವು ಮಾಡ್ತಿದ್ದೇವೆ ಕೇವಲ 4 ವರ್ಷದಲ್ಲಿ. ಆದರೆ ಭಾಳ ಕಷ್ಟ ಅಂತ ಹೇಳಿದರೆ ಡೈಲಿ ಡೋನರ್ಸ್ ಅನ್ನು ಒಟ್ಟು ಮಾಡೋದು ಭಾಳ ಕಷ್ಟ. ಯಾಕಂದರೆ ಅದು ಒಂದು ಡೋನರ್ನ ಕರಲಿಕ್ಕೆ ನಮಗೆ 1 ಕಾಲ್ 2 ಕಾಲ್ 10-15 ಕಾಲ್ ಮಾಡಿದ್ದುಂಟು. ಅಷ್ಟು ಕಾಲ್ ಮಾಡಿದ್ರು ಕೂಡ ಕೆಲವು ಡೋನರ್ ನಮಗೆ ಬೇಕಾದ ಗ್ರೂಪ್ನ ಡೋನರ್ ಸಿಗೋದಿಲ್ಲ. ಹಾಗಾಗಿ ನಾನು ಎಲ್ಲ ನಮ್ಮ ವಾತ್ಸಲ್ಯ ತಂಡದ ಸದಸ್ಯರಲ್ಲಿ ಮನವಿ ಮಾಡ್ತೇನೆ, ಕನಿಷ್ಠ ನೀವೊಂದು 10-25 ಜನರ ಡೋನರ್ನ ಲೀಸ್ಟನ್ನು ಹೊಂದಿಸಿಕೊಂಡ್ರೆ ಖಂಡಿತವಾಗಿ ಇಂಥ ಸಂದರ್ಭದಲ್ಲಿ ಭಾಳ ಯೂಸ್ ಆಗ್ತದೆ. ಯಾಕಂದರೆ ನಿನ್ನೆ ಕೂಡ ನಾನು ಕೆಲವು ಪೇಷಂಟ್ನ ಬೇಡಿಕೆಗಾಗಿ ಫೋನ್ ಮಾಡಿದ್ದೆ, ರಕ್ತದ ಬೇಡಿಕೆಗೆ ಯಾವುದೊಂದು ವ್ಯವಸ್ಥೆ ಆಗಲಿಲ್ಲ. ಕಡೆ ನನಗೂ ಈಗ ಸಾಕಾಯ್ತು. ಯಾಕಂದರೆ 2007ರಿಂದ ನಾನು ದುಡಿತಿದ್ದೆ, ನಿರಂತರ ಇದೆ. ಆದರೂ ಕೂಡ ಹೊಸ ಹುಡುಗರು, ಹೊಸ ಯುವಕರು ಮುಂದೆ ಬಂದಾಗ ಮಾತ್ರ ಇಂಥ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಆಗೋದು. ನಮಗೆ ಕ್ಯಾಂಪ್ ಮಾಡೋದು ನನಗೆ ಈಗ ಅಷ್ಟು ಕಷ್ಟ ಆಗ್ತಿಲ್ಲ. ಯಾಕಂದರೆ ತುಂಬ ಕಡೆ ಕ್ಯಾಂಪ್ ಕೊಡ್ತಾರೆ. ಇವನ್ ಮಂಗಳೂರಲ್ಲಿ ಕೂಡ ನಾನು ಮಾತಾಡಿಟ್ಟಿದ್ದೇನೆ. ಈ ವರ್ಷ ಖಂಡಿತವಾಗಿ 2-3 ಕ್ಯಾಂಪನ್ನು ನಾವು ಅಲ್ಲಿ ಮಾಡುವ ಯೋಚನೆ ಇದೆ. ಡೈಲಿ ಡೋನರೇ ಭಾಳ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ನಿಮ್ಮಂಥ ಯುವಕರು ಎಲ್ಲ ಮುಂದೆ ಬಂದು ಇಂಥ ಒಂದು ಡೈಲಿಯ ಡೋನರ್ಸ್ನ ಒಂದು ಬೇಡಿಕೆಯನ್ನು ಪೂರೈಸಿದರೆ ಖಂಡಿತವಾಗಿ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಎಲ್ಲ ರೋಗಿಗಳಿಗೂ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ವಂದಿಸಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ತಿಳಿಸಿ ನನ್ನ 2 ಮಾತನ್ನು ಹಾಗೆಲ್ಲ ವಾತ್ಸಲ್ಯ ತಂಡದ ಸದಸ್ಯರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಿಮ್ಮ ಇನ್ನಷ್ಟು ಒಳ್ಳೆಯ ಕೆಲಸ, ನೀವು ಮನೆ ಕಟ್ಟೋದಿರುವುದು, ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಖಂಡಿತವಾಗಿ ಇನ್ನಷ್ಟು ಒಳ್ಳೆಯ ಪ್ರೇರಣೆ ಆಗಲಿ. ಮತ್ತು ನಮ್ಮದೊಂದು ಸಲಹೆ, ಕೆಲವು ಲಾಸ್ಟ್ ಟೈಮ್ ನಾವು ಮೊಗೇರು ಸಂಘಟನೆ ಮುಖಾಂತರ ಈ ಸ್ಮಶಾನವನ್ನು ಕ್ಲೀನ್ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಕೆಲವು ಭಾಳಷ್ಟು ಮಾದರಿ ಕೆಲಸ. ಯಾಕಂದರೆ ನಾವು ಸ್ಮಶಾನ ಅಂದರೆ ಅಲ್ಲಿ ವರ್ಷ ಸತ್ತ ಹಣ ಕೂಡ ಹೋಗ್ಲಿಕ್ಕೆ ಇರ್ತದೆ. ಆ ಥರ ಒಂದು ಪರಿಸ್ಥಿತಿ ಇದೆ. ನಿಮ್ಮ ಒಂದು ಹೊಸ ಕಾನ್ಸೆಪ್ಟ್ ಮಾಡೋದಿದ್ರೆ ಅದನ್ನೊಂದು ಚಿಂತನೆ ಮಾಡಿ. ಮತ್ತು ನಾನು ಇಲ್ಲಿ ನಿಮ್ಮ ಕುಂದಾಪುರದ ಒಂದು ಸಭೆಯಲ್ಲಿ ಕೂಡ ಹೇಳಿದ್ದೆ, ನಾವು ಹೆಚ್ಚಾಗಿ ನಮ್ಮ ಮದುವೆ ಕಾರ್ಯಕ್ರಮದ ನಂತರದಲ್ಲಿ ಅನಾಥಾಶ್ರಮಿಗೆ ಏನು ಆಹಾರವನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ನಾವು ಮೆಹಂದಿ ಎಲ್ಲ ಕಾರ್ಯಕ್ರಮ ಮಾಡಿದಾಗ ಸುಮಾರು ಒಂದು 10 ಗಂಟೆ ಆಗ್ತದೆ. ನಂತರದಲ್ಲಿ ನಾವು ಏನು ಉಳಿತದೆ ಅದನ್ನು ನಾವು ಆಶ್ರಮಕ್ಕೆ ಕೊಡುವಾಗ ಅಲ್ಲೇ ಮಕ್ಕಳು ಕೂಡ ಊಟ ಮಾಡಿ ಮುಗ್ದಿರ್ತದೆ.
ಹಾಗಾಗಿ ನಿಮ್ಮ ಯುವಕರು ನೀವು ಭಾಳಷ್ಟು ಜನ ಇದ್ದೀರಿ, ಹೊಸತಾಗಿ ಮದುವೆ ಆಗಬೇಕಿದ್ದೀರಿ, ಅವರು ಒಂದು ಆಶ್ರಮಕ್ಕೆ ಮೊದಲೇ ಕೊಟ್ಟರೆ ಅದು ಒಳ್ಳೆ ಪ್ಲ್ಯಾನಡ್ ಆಗ್ತದೆ. ಯಾಕಂದರೆ ನೀವೀಗ ಏನು ಒಂದು 50-100 ಊಟ ಒಂದು ಆಶ್ರಮದವ್ರದ್ದು ಮಾತಾಡಿ ಅವರಿಗೆ ನಾವು ಊಟ ಮಾಡೋ ಮೊದಲೇ ಒಂದು 7 ಗಂಟೆಗೆ ಅವ್ರಿಗೆ ಮುಟ್ಟಿದ್ರೆ 100% ಆಗ್ತದೆ. ಮತ್ತು ಆ ಮಾದರಿ ಕಾರ್ಯಕ್ರಮ ನಿಮ್ಮಿಂದ ಆರಂಭ ಆಗ್ತದೆ. ಸ್ವಂತ ಕಾರ್ಯಕ್ರಮ ಖಂಡಿತ ನಿಮ್ಮಿಂದ ಆಗಲಿ. ಯಾಕಂತ ಹೇಳಿದರೆ ಮತ್ತೆ ಉಳಿದದು ಕೊಡುವಾಗ ಅದೆಷ್ಟು ಸಮಂಜಸ ಅಲ್ಲ. ಅಲ್ಲಿ ಅನ್ನ ಇದ್ರೆ ಸಾರು ಇರುವುದಿಲ್ಲ, ಸಾರು ಇದ್ರೆ ಸಾಂಬಾರು ಇರುವುದಿಲ್ಲ, ಇನ್ನೊಂದು ಇರುವುದಿಲ್ಲ. ಅಂಥದ್ರಲ್ಲಿ ನಾವು ಮೊದಲೇ ಪ್ಲಾನ್ ಮಾಡಬೇಕು. ಯಾಕಂದರೆ ನಾವು ಆಶ್ರಮಕ್ಕೆಲ್ಲ ಕೊಡ್ತೇವೆ, ಅದರಲ್ಲಿ ಮೊದಲೇ ನಾವು ಒಂದು ಅಲ್ಲಿಯ ನಿಗದಿತ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟು 50-100 ಊಟವನ್ನು ನಾವು ಅವರಿಗೆ ಕೊಟ್ಟು ನಂತರದಲ್ಲಿ ನಾವು ಮದುವೆ ಅಥವಾ ಮೆಹಂದಿಯನ್ನು ಸಂಭ್ರಮ ಮಾಡಿದರೆ ಖಂಡಿತವಾಗಿ ಮಾದರಿ ಆಗ್ತದೆ. ಅಂಥ ಕಾರ್ಯಕ್ರಮ ನಿಮ್ಮ ವಾತ್ಸಲ್ಯ ತಂಡದ ಮುಖಾಂತರ ಉಡುಪಿ ಜಿಲ್ಲೆಯಲ್ಲಿ ಆಗಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಹೊಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹಾಗೂ ನಿಮಗೆ ತುಳುನಾಡ ದೈವ ದೇವರು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ.